ಷಷ್ಠಮತ್ರೇರಪತ್ಯತ್ವಂ ವೃತಃ ಪ್ರಾಪ್ತೋನಸೂಯಯ ಆನ್ವೀಕ್ಷಿಕೆ ಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಅಯಮೇವ ಭಗವಾನ್ ಸ್ವಸ್ಯ ಷಷ್ಠೇ ಅವತಾರೆ ಅತ್ರಿಣಾ ಮುನಿನಾ ಅನಸೂಯಾಯಾಂ ಅವತತಾರ. ತಾಭ್ಯಾಂ ಚ ವಿಶೇಷತಃ ಅನಸೂಯಯ ಅಪತ್ಯತ್ವಾಯ ವೃತೋಯಂ ಅವತೀರ್ಯ ಅನ್ವೀಕ್ಷಿಕೀಂ ತತ್ವವಿದ್ಯಾಂ ಅಲರ್ಕಾಯ ರಾಜ್ಞೆ ಪ್ರಹ್ಲಾದಾದಿಭ್ಯಶ್ಚ ಪ್ರೋವಾಚ. ಅನೇನೈವ ದತ್ತಾತ್ರೇಯೇಣ ಪೂರ್ವಂ ವೇದೇಷು ನಷ್ಟೇಷು ಪ್ರಕ್ರಿಯಾಸು ಮಖೇಷು ಚ ನಷ್ಟೇಷು ಚಾತುರ್ವರ್ಣ್ಯೇ ಸಂಕೀರ್ಣೇ ಸತಿ ಧರ್ಮೇ ಚ ಶಿಥಿಲತಾಂ ಪ್ರಾಪ್ತೆ ಅಧರ್ಮೇ ಅಭಿವರ್ಧತೆ ಸತ್ಯೇ ನಷ್ಟೇ ಅನೃತೆ ಚ ಸ್ಥಿತೇ ಸತಿ ಪ್ರಜಾಸು ನಾನಾರೀತ್ಯ ಶೀರ್ಯಮಾಣಾಸು ಧರ್ಮೇ ತು ವೇದ ಪ್ರತಿಪಾದಿತೆ ಆಕುಲತಾಂ ಭಜತಿ ಸತಿ ಸಹ ಯಜ್ಞಕ್ರಿಯಾಃ ವೇದಾಃ ಪ್ರತ್ಯಾನೀಯಂತ ಅಸಂಕೀರ್ಣಂ ಚಾತುರ್ವರ್ಣ್ಯಂ ಚ ತೇನೈವ ಅಕಾರಿ. ಅನೇನೈವ ಹೈಹಯ ರಾಜಾಯ ಕಾರ್ತವೀರ್ಯಾಯ ವರೋಪಿ ಅದಾಯಿ. ತೇನ ಚ ವರೇಣ ತಸ್ಯ ದ್ವೌ ಭುಜೌ ಸಹಸ್ರ ಭುಜತಾಂ ಪ್ರಾಪ್ನುವಂತಿ ಸ್ಮ. ದತ್ತೇನ ವರೇಣ ಕೃತ್ಸ್ನಾಂ ವಸುಧಾಂ ಚ ಅಯಂ ಅಪಾಲಯತ್. ಅಪತ್ಯಂ ಕಾಂಕ್ಷತಃ ಅತ್ರೇಃ ಸಮಕ್ಷಂ ಆವಿರ್ಭೂತೋಯಂ ಭಗವಾನ್ ಅಹಂ ಮಯೈವ ತುಭ್ಯಂ ದತ್ತೋಸ್ಮಿ ಅತಃ ದತ್ತ ಇತಿ ಅತ್ರೇಃ ತವ ಪುತ್ರತ್ವಾತ್ ಆತ್ರೇಯೇ ಇತಿ ಚ ಖ್ಯಾತಿಂ ಗಮಿಷ್ಯಾಮಿ ಇತಿ ಸ ಏವ ದತ್ತಾತ್ರೇಯಃ ಇತಿ ಪುರಾಣೇಷು ಗೀಯತೆ. ಇದೀಗ ಆ ಭಗವಂತನ 6ನೇ ಅವತಾರವಾದಂಥ ದತ್ತಾತ್ರೇಯ ಅನ್ನೋ ಅವತಾರದ ಬಗ್ಗೆ ನಾವು ನೋಡೋಣ. ಅತ್ರಿ ಮುನಿಯ ಪ್ರಾರ್ಥನೆಯಂತೆ ಅವನ ಪತ್ನಿ ಅನಸೂಯ, ಅವಳಲ್ಲಿ ದತ್ತ ಎಂಬ ಹೆಸರಿನಿಂದ ಇವನು ಹುಟ್ಟಿದ. ಅಲ್ಲಿ ಅಲರ್ಕ ಎಂಬ ರಾಜನಿಗೆ ಹಾಗೆ ಪ್ರಹ್ಲಾದ ಮೊದಲಾದವರಿಗೆ ತರ್ಕಶಾಸ್ತ್ರವನ್ನು ಅಂದರೆ ತತ್ವವಿದ್ಯೆಯನ್ನು ಉಪದೇಶ ಮಾಡಿದ. ಹೀಗಿದು ಕೇಳಿ ಬರ್ತದೆ. ಇದು ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿಯೂ ಕೂಡ ಇದರ ಬಗ್ಗೆ ವಿವರ ಇದೆ. ಅವನಿಗೆ ಯಾಕೆ ದತ್ತ ಅಂತ ಹೆಸರು? ದತ್ತ ಅಂದರೆ ಕೊಡಲ್ಪಟ್ಟದ್ದು ಅಂತ ಅರ್ಥ. ನಮಗಿದೆಲ್ಲ ಗೊತ್ತಿದೆ. ಮಕ್ಕಳನ್ನು ಬಯಸಿದ್ನಲ್ಲ ಆ ದತ್ತ, ಅವನಿಗೆ ಭಗವಂತ ಹೇಳಿದ, ಅತ್ರಿ ಮಕ್ಕಳನ್ನು ಬಯಸಿದ್ದ, ಅವನಿಗೆ ಭಗವಂತ ಹೇಳಿದ, ನೀನು ಸಂತಾನವನ್ನು ಬಯಸಿದ್ಯಲ್ಲ, ಅದರಲ್ಲೂ ಭಗವಂತನಿಗೆ ಸಮಾನವಾದ ಸಂತಾನ ಆಗಬೇಕು ಅಂತ. ಅಂಥ ಅತ್ರಿ ಮುನಿಗೆ ಭಗವಂತ ಹೇಳಿದ, ನನ್ನನ್ನು ನಾನೇ ನಿನಗೆ ಕೊಟ್ಟುಕೊಂಡಿದ್ದೇನೆ. ಹೀಗೆ ದತ್ತ ಅಂದರೆ ಕೊಡಲ್ಪಟ್ಟವನು ಅಂತ ಅರ್ಥ. ಆದ್ದರಿಂದ ಅವನಿಗೆ ದತ್ತ ಅಂತ ಹೆಸರು ಬಂತು. ಅತ್ರಿ ಮುನಿಯ ಮಗನಾದ್ದರಿಂದ ಆತ್ರೇಯ ಅಂತ ಕೂಡ ಹೆಸರು ಬಂತು. ಇವನ ಪಾದಕಮಲಗಳ ಸೇವೆಯಿಂದ ಕಾರ್ತವೀರ್ಯಾರ್ಜುನ ಮೊದಲಾದವರೆಲ್ಲ, ಹಾಗೆ ಯದು ಮಹಾರಾಜ ಮೊದಲಾದವರು ಯೋಗ ಸಿದ್ಧಿಯನ್ನು ಪಡೆದರು. ಭಗವಂತನ
ಸರ್ವೋತ್ತಮತ್ವವನ್ನು ಒಳಗೊಂಡಂಥ ಯೋಗ ಸಿದ್ಧಿಯನ್ನು ಪಡೆದರು ಅಂತ ಮುಂದೆ ಆ 2ನೇ ಸ್ಕಂದದಲ್ಲಿ ಕೂಡ ಬರೋದಿದೆ. ಹರಿವಂಶದಲ್ಲೂ ಕೂಡ ಈತನ ಒಂದು ತುಂಬ ಸುಂದರವಾದಂಥ ಕಾರ್ಯದ ವರ್ಣನವು ಕೂಡ ಕೇಳಿ ಬರ್ತದೆ. ಷಷ್ಠೇ ಅತ್ರೇರಪತ್ಯತ್ವಂ ಅಂತ ಇನ್ನೊಂದು ಪಾಠ ಇದೆ. ಆ ಪಾಠ ಹೆಚ್ಚು ಸುಂದರ. ಹಿಂದೆ ನಾವು ತುರ್ಯೇ ಅಂತ ನೋಡಿದ್ವಿ 9ನೇ ಶ್ಲೋಕದಲ್ಲಿ. ಹಾಗೆ ಇಲ್ಲಿ ಷಷ್ಠೇ ಅಂತ ಪಾಠ ಇಟ್ಕೊಂಡ್ರೆ ಹೆಚ್ಚು ಸ್ವರಸವಾಗಿರ್ತದೆ. 6ನೇ ಅವತಾರದಲ್ಲಿ ಇವನು ದತ್ತನಾಗಿ ಹುಟ್ಟಿದ ಅಂತ. ಅಲ್ಲಿ ಪ್ರಹ್ಲಾದನಿಗೆ ಹಾಗೆ ಅಲರ್ಕನಿಗೆ ತತ್ವವಿದ್ಯೆಯನ್ನು ಉಪದೇಶ ಮಾಡಿದ ಅಂತಿದೆ. ಇವು ಕೆಲವು ಕಥೆಗಳು ಬೇರೆ ಬೇರೆ ಪುರಾಣಗಳಲ್ಲಿವೆ. ಅಲರ್ಕ ಎಂಬ ರಾಜನಿಗೆ ತತ್ವವಿದ್ಯೆಯನ್ನು ಉಪದೇಶ ಮಾಡಿದ್ದು ಮಾರ್ಕಂಡೇಯ ಪುರಾಣದಲ್ಲಿ ಕೇಳಿ ಬರ್ತದೆ. ಈ ದತ್ತ ಅವಧೂತ ಯೋಗಿಯಂತೆ ಸಂಚರಿಸ್ತಾ ಇದ್ದ. ಅವನ ಚರ್ಯಗಳು ಜನಸಾಮಾನ್ಯರಿಗೆ ಅರ್ಥ ಆಗುವಂತಿರಲಿಲ್ಲ. ಆದ್ದರಿಂದ ಜನರ ನಡುವೆ ಆತನ ಬಗ್ಗೆ ಸದಭಿಪ್ರಾಯ ಕೂಡ ಇರಲಿಲ್ಲ. ಆದರೆ ಈ ಅಲರ್ಕ ರಾಜ ಆ ದತ್ತನಿಗೆ ಶರಣಾಗತನಾದ. ದತ್ತನನ್ನು ಕುರಿತು ಆತ ಹೇಳಿದ ಒಂದು ಶ್ಲೋಕ ಮಾರ್ಕಂಡೇಯ ಪುರಾಣದಲ್ಲಿ ಕೇಳಿ ಬರುತ್ತದೆ. ದೇವಸ್ತ್ವಂ ಹಿ ಮಹಾಮಾಯ ಸ್ವಾಂ ಮಾಯಾಂ ತನುಮಾಶ್ರಿತಃ ಅನಘಸ್ತ್ವಂ ತಥೈವಯ್ಯಂ ದೇವಿ ಸರ್ವಭವಾರಣಿ ಅಂತ. ಭಗವಂತನೇ, ನೀನು ನಿಷಿದ್ಧವಾದ ಆಚರಣೆ ಉಳ್ಳವನು ಅಂತ ಜನರ ನಡುವೆ ಒಂದು ಖ್ಯಾತಿ ಇದೆ. ಮದ್ಯಪಾನ ಮಾಡ್ತಿ, ಸ್ತ್ರೀಸಂಗ ಮಾಡ್ತಿ ಇತ್ಯಾದಿ ಏನೇನು ಅಶುಚಿಯಾಗಿದ್ದಿ ಅಂತ ಜನ ನಿನ್ನ ಬಗ್ಗೆ ಭಾವಿಸ್ತಾರೆ. ಆದರೆ ಅನಘಸ್ತ್ವಂ, ನೀನು ನಿಷ್ಪಾಪ. ದೇವಸ್ತ್ವಂ ಹಿ ಮಹಾಮಾಯ, ನೀನು ಈ ಪ್ರಕೃತಿಯನ್ನು ನಿಯಂತ್ರಿಸುವಂಥ ಇಚ್ಛಾರೂಪನಾದಂಥ, ನಿನ್ನ ಇಚ್ಛೆಗೆ ಮಾತ್ರ ಅಧೀನನಾದಂಥ ಮಹಾಮಾಯ ನೀನು. ಸ್ವಾಂ ಮಾಯಾಂ ತನುಮಾಶ್ರಿತಃ. ಸಂಭವಾಮ್ಯಾತ್ಮಮಾಯಯ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಆತ್ಮಮಾಯಯ ಸಂಭವಾಮಿ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಸಂಭವಾಮ್ಯಾತ್ಮಮಾಯಯ. ನನಗೆ ಹುಟ್ಟಿಲ್ಲ, ಎಲ್ಲ ಜಗತ್ತಿಗೆ ನಾನು ಒಡೆಯ, ಆದರೂ ಆತ್ಮಮಾಯಯ ಸಂಭವಾಮಿ, ನನ್ನ ಇಚ್ಛೆಯಿಂದಲೇ ನಾನು ಈ ಜಗತ್ತನ್ನು ಹುಟ್ಟುತ್ತೇನೆ ಅಂತ ಭಗವಂತ ಹೇಳ್ಕೊಂಡಿದ್ದಾನೆ, ಅವತರಿಸ್ತೇನೆ ಅಂತ. ಹಾಗೆ ನಿನ್ನ ಮಾಯೆಯನ್ನೇ ಅವಲಂಬಿಸಿ ನೀನು ಹುಟ್ಟಿದ್ದಿ. ಹಾಗೆ ನಿನ್ನ ಜೊತೆಗಿರುವಂಥ ಈ ಸ್ತ್ರೀಯೂ ಕೂಡ ಯಾರೋ ಕ್ಷುದ್ರಳಾದಂಥ ಸ್ತ್ರೀ ಅಲ್ಲ, ದೇವಿ ಸರ್ವಭವಾರಣಿ, ಈ ಸಮಸ್ತ ಪ್ರಪಂಚದ ಉತ್ಪತ್ತಿ ಕಾರಣಗಳಾದಂಥ ಅರಣಿಯಂತೆ. ಅರಣಿಯಲ್ಲಿ ಅಶ್ವತ್ಥ ಇವುಗಳ ಮಥನ ಆದಾಗ ಹೀಗೆ ಅಗ್ನಿ ಹುಟ್ಟುತ್ತದೋ ಹಾಗೆ ಸಮಸ್ತ ಜಗತ್ತಿನ ಉತ್ಪತ್ತಿಗೆ ಕಾರಣವಾದಂಥ ಒಂದು ಅರಣಿ, ಅಶ್ವತ್ಥ ವೃಕ್ಷದ ಒಂದು ಕೊರಡಿದ್ದಂತೆ ಈ ನಿನ್ನ ಪತ್ನಿ ಅಂತ ಹೀಗೆ ಅಲರ್ಕ ಅವನನ್ನ ದತ್ತನನ್ನು ಸ್ತೋತ್ರ ಮಾಡಿದ ಒಂದು ಶ್ಲೋಕ ಇದೆ. ಹೀಗೆ ಅಲರ್ಕನಿಗೂ ಉಪದೇಶ ಮಾಡಿದ್ದ, ಪ್ರಹ್ಲಾದನಿಗೂ ಕೂಡ ಉಪದೇಶ ಮಾಡಿದ್ದ. ಪ್ರಹ್ಲಾದ ಆದಿಭ್ಯ ಅಂತಿದೆ. ಆದಿ ಶಬ್ದದಿಂದ ಯದು ಮಹಾರಾಜ ಮತ್ತು ಹೈಹಯ ರಾಜ ಅಂದರೆ ಕಾರ್ತವೀರ್ಯಾರ್ಜುನ. ಹೀಗೆ ಅಲರ್ಕ, ಪ್ರಹ್ಲಾದ, ಯದು ಮತ್ತು ಕಾರ್ತವೀರ್ಯಾರ್ಜುನ ಇವರು 4 ಜನ ಪ್ರಧಾನರಾದಂಥ ಶಿಷ್ಯರು ಈ ದತ್ತನಿಗೆ. ಆನ್ವೀಕ್ಷಿಕೆ ಅಂದರೆ ತರ್ಕವಿದ್ಯಾ ಅಂತ ಕೇಳಿ ಬರ್ತದೆ. ಆದ್ದರಿಂದ ಗೌತಮ ಋಷಿ ಹೇಳಿದಂಥ ತರ್ಕವಿದ್ಯೆಯನ್ನು ಇವನು ಉಪದೇಶ ಮಾಡಿದ್ನ ಅಂತ ಹೀಗೆ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮತ್ಸ್ಯ ಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ಆನ್ವೀಕ್ಷಿಕಿ ಕುತರ್ಕಾಖ್ಯ ತಥೈವ ಆನ್ವೀಕ್ಷಿಕಿ ಪರ ಅಂತ. ಈ ದುಷ್ಟ ತರ್ಕ ಏನಿದೆ ಅದಕ್ಕೂ ಆನ್ವೀಕ್ಷಿಕಿ ಅಂತಾರೆ. ಶುದ್ಧವಾದ ತತ್ವವಿದ್ಯೆಗೂ ಕೂಡ ಆನ್ವೀಕ್ಷಿಕಿ ಅಂತ ಹೀಗೆ ವರ್ಣನೆ ಒಂದು ಶಬ್ದ ಇದೆ. ಆದ್ದರಿಂದ ಇಲ್ಲಿ ಭಗವಂತ ಉಪದೇಶ ಮಾಡಿದ್ದು ಶುದ್ಧವಾದ ವೇದ ಸಮ್ಮತವಾದಂಥ ತತ್ವವಿದ್ಯೆಯನ್ನೇ. ಇಲ್ಲಿ ನಾವು ಶ್ರೀಧರಿಯ, ವೀರರಾಘವೀಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ವಿಶೇಷ ಅಂಶಗಳನ್ನು ನೋಡುವುದೇನಿಲ್ಲ. ಹಾಗೆ ವಿಜಯಧ್ವಜರ ಮತ್ತು ಯಾದವಾರರ ವ್ಯಾಖ್ಯಾನಗಳಲ್ಲಿ ಕೂಡ ಹರಿವಂಶದಲ್ಲಿ ಬರುವಂಥ ಒಂದೆರಡು ಮಾತುಗಳನ್ನು ಈತನ ಬಗ್ಗೆ ನಾವು ಉಲ್ಲೇಖಿಸಬೇಕು. ಭಾಗವತದ 2ನೇ ಸ್ಕಂದದಲ್ಲಿ ಕೂಡ ಬಂದಿರೋದನ್ನು ನಾವೀಗಾಗಲೇ ಆರಂಭದಲ್ಲಿ ನೋಡಿದ್ದೇವೆ. ತನ್ನನ್ನೇ ತಾನು ಕೊಟ್ಕೊಂಡಿದ್ದರಿಂದ ಅವನಿಗೆ ದತ್ತ ಅಂತ ಹೆಸರು ಬಂತು. ಅಲ್ಲಿಯೇ ಯದು ರಾಜ ಮತ್ತು ಹೈಹಯ ರಾಜ, ಕಾರ್ತವೀರ್ಯಾರ್ಜುನ ರಾಜ ಕೂಡ ಈತನಿಂದ ತತ್ವೋಪದೇಶ ಪಡ್ಕೊಂಡ್ರು ಅಂತ. ಹರಿವಂಶದಲ್ಲಿ, ಹರಿವಂಶ ಪರ್ವದಲ್ಲಿ
41ನೇ ಅಧ್ಯಾಯದಲ್ಲಿ ಹೀಗೆ ಆ ಭಗವಂತನ ದತ್ತಾತ್ರೇಯದ ವರ್ಣನೆ ಇದೆ. ವೇದಗಳೆಲ್ಲ ಉತ್ಸನ್ನಾಗಿ ಹೋಗಿದ್ದವು. ವೇದವ್ಯಾಸ ಅವತಾರ ಆಗುವಾಗ ಯಾವ ಗೊಂದಲದ ಸ್ಥಿತಿ ಇತ್ತೋ ಅದೇ ಸ್ಥಿತಿ ದತ್ತಾವತಾರಕ್ಕಿಂತ ಮುಂಚೆ ಕೂಡ ಇತ್ತು. ವೇದವೇ ನಷ್ಟ ಆಗಿ ಹೋದಾಗ ವೈದಿಕ ಪ್ರಕ್ರಿಯೆಗಳೂ ಇರಲಿಲ್ಲ, ಯಜ್ಞವೂ ಇರಲಿಲ್ಲ, ಚಾತುರ್ವರ್ಣ್ಯ ಎಲ್ಲ ಭ್ರಷ್ಟವಾಗಿ ಹೋಗಿತ್ತು, ಧರ್ಮ ಶಿಥಿಲವಾಗಿತ್ತು, ಅಧರ್ಮ ಎದ್ದು ತಾಂಡವ ಆಡ್ತಾ ಇತ್ತು, ಸತ್ಯ ನಷ್ಟ ಆಗಿ ಹೋಗಿತ್ತು, ಸುಳ್ಳೆ ಎಲ್ಲ ಕಡೆ ಹರಡಿತ್ತು, ಪ್ರಜೆಗಳು ತುಂಬ ಕಷ್ಟಪಡ್ತಾ ಇದ್ರು. ಆಗ ಇವನು ಆ ವೇದಗಳನ್ನು, ವೈದಿಕ ಧರ್ಮಗಳನ್ನು, ಯಜ್ಞಾದಿಗಳನ್ನು ಮತ್ತೆ ಸ್ಥಾಪಿಸಿದ. ಶುದ್ಧವಾದಂತಹ ಚಾತುರ್ವರ್ಣ್ಯ ಧರ್ಮವನ್ನು ಕೂಡ ಅವನು ಸ್ಥಾಪಿಸಿದ. ಹೈಹಯ ರಾಜ ಅಂದರೆ ಈ ಕಾರ್ತವೀರ್ಯಾರ್ಜುನ ರಾಜ. ಅವನಿಗೆ ಒಂದು ವರವನ್ನು ಕೊಟ್ಟಿದ್ದ. ನಿನಗೀಗ 2 ಬಾಹುಗಳಿವೆ, ಆದರೆ ಯುದ್ಧದ ಸಂದರ್ಭದಲ್ಲಿ ನಿನಗೆ 1000 ಬಾಹುಗಳು ಬರ್ತವೆ ಅಂತ ಹೀಗೆ. ಮತ್ತೆ ಈ ಅಖಂಡ ಭೂಮಂಡಲವನ್ನು ನೀನು ಪಾಲಿಸ್ತಿ, ಯಾರೂ ಶತ್ರುಗಳು ಕೂಡ ನಿನ್ನನ್ನು ಮಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೀಗೆ ಆ ಕಾರ್ತವೀರ್ಯಾರ್ಜುನನಿಗೂ ಕೂಡ ಒಂದು ವರ ಕೊಟ್ಟಿದ್ದ. ಹೀಗೆ ಭಗವಂತನ ದತ್ತ, ಕಪಿಲ ಮತ್ತು ವ್ಯಾಸ ಈ 3 ಅವತಾರಗಳು ಕೂಡ ಧರ್ಮ, ವೇದ ಮತ್ತು ವೈದಿಕ ತತ್ವಜ್ಞಾನ ಎಲ್ಲವೂ ನಷ್ಟ ಆದಾಗ ಆದಂಥ ಅವತಾರಗಳು 3 ಕೂಡ. ಧರ್ಮದ ಪ್ರತಿಷ್ಠಾಪನೆಗಾಗಿ ಭಗವಂತ ನಾನು ಅವತರಿಸ್ತೇನೆ ಅಂತ ಏನು ಹೇಳ್ತಾನೆ, ಅದರಂತೆ ಆತ ಅವತರಿಸಿ ಧರ್ಮವನ್ನು ಎತ್ತಿ ಹಿಡಿದಂಥ ಅವತಾರಗಳು. ಅದಕ್ಕಾಗಿ ದತ್ತ, ಕಪಿಲ, ವೇದವ್ಯಾಸ ಮೊದಲಾದ ಅವತಾರಗಳನ್ನು ಯಾವತ್ತೂ ಕೂಡ ಧ್ಯಾನ ಮಾಡ್ತಿರ್ಬೇಕು ನಾವು. ನಾರಾಯಣ ವರ್ಮದಲ್ಲಿ ದತ್ತ ಮತ್ತು ಕಪಿಲ ರೂಪಗಳಿಂದ ಅವುಗಳ ಉಪಾಸನದಿಂದ ನಾವು ಪಡ್ಕೊಳ್ಬೇಕಾದಂಥ ಲಾಭಗಳನ್ನು ಹೇಳ್ತಾರೆ. ಪಾಯಾದ್ ಗುಣೇಶಃ ಕಪಿಲ ಕರ್ಮಬಂಧಾತ್ ಅಂತ. ಭಗವಂತನಿಗೆ ಸತ್ವರಜಸ್ತಮ ಗುಣಗಳ ಕಾಟ ಇಲ್ಲ, ಬಂಧನ ಇಲ್ಲ, ಆದರೆ ಅವನ ಗುಣಗಳಿಗೆ ನಿಯಾಮಕ. ಆ ಗುಣೇಶನಾದಂಥ ಭಗವಂತ ಪಾಯಾದ್ ಗುಣೇಶಃ ಕಪಿಲಃ ಗುಣೇಶಃ ಕರ್ಮಬಂಧಾತ್, ಕರ್ಮದ ಬಂಧನದಿಂದ ನಮ್ಮನ್ನು ಕಾಪಾಡಲಿ ಅಂತ ಅಲ್ಲಿ ವರ್ಣನೆ ಇದೆ. ಮತ್ತು ದತ್ತಸ್ತು ಅಯೋಗಾತ್, ಯಾವುದೇ ಯೋಗದ ಕೊರತೆ, ಶ್ರೇಷ್ಠವಾದಂಥ ಯೋಗದ ಕೊರತೆ ನಮಗಿದ್ದರೆ ಆ ಯೋಗದ ಕೊರತೆಯನ್ನು ಕಳೆದು ಸುಯೋಗಗಳನ್ನು ನಮಗೆ ಕೊಟ್ಟು ಆ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ದತ್ತನ ಬಗ್ಗೆ ಕೂಡ ಇದೆ. ದತ್ತಸ್ತು ಅಯೋಗಾತ್ ಅಥ ಯೋಗನಾಥ, ಆತನನ್ನು ಯೋಗನಾಥ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಈತ ಅಲರ್ಕ, ಪ್ರಹ್ಲಾದ, ಯದು, ಹೈಹಯ ಮೊದಲಾದವರಿಗೆ ಉಪದೇಶ ಮಾಡಿದ ಅಂತ ನಾವು ಕೇಳಿದ್ದೀವಿ. ದತ್ತಾತ್ರೇಯ ಯೋಗ ಅಂತ ಒಂದು ಗ್ರಂಥವನ್ನು ಆತ ರಚನೆ ಮಾಡಿದ್ದು ನಮಗೆ ಕೇಳಿ ಬರ್ತದೆ. ಆದರೆ ಗ್ರಂಥ ಏನೂ ಈಗ ಉಪಲಬ್ಧ ಇಲ್ಲ. ಆಚಾರ್ಯರು ಸರ್ವಮೂಲದಲ್ಲಿ ಅನೇಕ ಕಡೆ ಅವುಗಳನ್ನು ಉದ್ಧರಿಸಿದ್ದಾರೆ. ಹೀಗಿವತ್ತು ಆ ದತ್ತರೂಪದ ಕಾರ್ಯ ಮತ್ತು ಅದರ ಅರ್ಥ, ದತ್ತ ಶಬ್ದದ ಅರ್ಥ, ಅತ್ರಿ ಶಬ್ದದ ಅರ್ಥ, ಇದೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.